ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತುಂಬ ಖುಷಿ ಆಯಿತು ಸರ್ ನನಗೆ. ನಾನು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಪಿಕ್ಚರ್ ಬಂದಾಗ ನಾನೇ ಒಂದು 5-6 ಸಲ ನೋಡಿದ್ದೀನಿ. ಅಂದರೆ ನನಗೇನು ತುಂಬ ಸಂತೋಷ ಆಗಿದೆ ಈ ಸಿನಿಮಾದಲ್ಲಿ ಅಂತಂದರೆ ಡೈಲಾಗ್ಸು ಮತ್ತು ಸೀಕ್ವೆನ್ಸು ಮತ್ತು ಮೇಕಿಂಗ್ ತುಂಬ ಹೊಸ್ತರಾಗಿದೆ ಆಗಿನ ಇದರಲ್ಲಿ. ಆ ಥರ ಅವಕಾಶ ಸಿಕ್ತು ಕೆಲಸ ಮಾಡೋದಕ್ಕೆ. ನನಗೆ ಅದು ತುಂಬ ಸಂತೋಷ ಆಯಿತು ಸರ್ ಈ ಪಿಕ್ಚರಲ್ಲಿ. ಆಮೇಲೆ ಅವರು ಅಷ್ಟೇ ಕ್ಯಾಮ್ರಾಮ್ಯಾನ್ ಆಗಿ ನಾವು ಏನೇ ಕೇಳಿದ್ರು ಆ ಶಾರ್ಟ್ನ ಅವ್ರು ಅಷ್ಟು ಕಷ್ಟಪಟ್ಟು ರಿಸ್ಕ್ ತಗೊಳ್ತಿದ್ರು ಅವರು. ಸೊ ಅವ್ರ ಪಾರ್ಟ್ ಆಫ್ ವರ್ಕು ಈಸ್ ಎ ಗ್ರೇಟ್ ನಿಜವಾಗ್ಲೂ. ಟೆಕ್ನಾಲಜಿನ ಇಟ್ಕೊಂಡು ಮಾಡೋವಂಥದಕ್ಕಿಂತ ಕತೆ ಇಟ್ಕೊಂಡು ಟೆಕ್ನಾಲಜಿನ ಸಪೋರ್ಟ್ ತೊಗೋಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಆ ಒಂದು ಇದು ನಾನು 92-91 ಡೈರೆಕ್ಟರ್ ಆದಾಗಿಂದ ನಾನು ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾನೇ ಇದ್ದೀನಿ. ಲಾಕಪ್ ಡೆತ್ ಅನ್ನೋದು ಆ ಪಿಕ್ಚರ್ನಲ್ಲಿ ಅವಾಗ ಅಷ್ಟು ಅವಕಾಶ ಸಿಕ್ತು. ಆಫ್ಟರ್ ದಟ್ ಎಲ್ಲ ಆದಮೇಲೆ ಬೇರೆ ಸಿನಿಮಾಗಳಿಗೆಲ್ಲ ಅದನ್ನು ಅಳವಡಿಸ್ಕೊಂಡೇ ಬಂದಿದ್ದೀವಿ. ಸೊ ಮೇಜರ್ ಕತೆ ಸರ್ ಅಷ್ಟೇ. ಕತೆ ಇಲ್ಲ ಅಂತಂದರೆ ಏನು ಟೆಕ್ನಾಲಜಿ ಇದ್ದರೂ ವರ್ಕೌಟ್ ಆಗೋಲ್ಲ ಸರ್. ಅದನ್ನು ಫಾಲೋ ಮಾಡ್ಕೊಂಡು ಹಾಗಂತ ಏನಿಲ್ಲ ಸರ್. ಪಾಪ ಅವ್ರು ನಮ್ಮ ಜೊತೇಲಿ ಇಲ್ಲ ಇವತ್ತು. ನಾನು ಗುರುಗಳವರು, ನಾನು ಅವ್ರ ಜೊತೆ ತುಂಬ ಒಡನಾಟ ಇಟ್ಕೊಂಡಿದ್ದೀನಿ. ಅವ್ರ ಭಾಷೆಗೆ ನಾನು ತುಂಬಾ ಅಭಿಮಾನಿ. ಅವ್ರಿಗೂ ಗೊತ್ತು ಆ್ಯಕ್ಚುಲಿ. ನಾನು ಅವರು ತುಂಬ ಸಣ್ಣ ಚಿಕ್ಕ ಜಗಳ ಎಲ್ಲ ಆಡಿದ್ದೀವಿ. ನಾನೇ ಹುಚ್ಚ ಅಂದ್ಕೊಂಡಿದ್ದೆ ಕಣೋ, ಇನ್ನೊಬ್ಬ ಹುಚ್ಚ ಇದ್ದಾನೆ ಅಂತ ನಿನ್ನ ನೋಡಿದ್ಮೇಲೆ ಗೊತ್ತಾಗಿದ್ದು ಅಂದರು. ಆಮೇಲೆ ಜೊತೆಲೆಲ್ಲ ಯಾವಾಗಲೂ ಮುತ್ತಪರೈ ಸಾರ್ ಮನೆಗೆಲ್ಲ ಊಟಕ್ಕೆ ಹೋಗ್ತಾ ಇದ್ವಿ ನಾನು ಅವ್ರಿಬ್ರು. ತುಂಬ ಸಲ ನಾನು ಅವ್ರಿಗೆ ರಾತ್ರಿ 3 ಗಂಟೆ ಜೊತೆಲಿದ್ದು ಅವ್ರ ಮನೆಗೆಲ್ಲ ಬಿಟ್ಟು ಹೋಗ್ತಾ ಇದ್ದೆ ನಾನು ಅಷ್ಟು ಇದು ಸರ್. ಬಟ್ ಕೆಲಸ ಅಂತ ಬಂದಾಗ ನಾನು ಯಾರನ್ನು ನಮ್ಮ ತಂದೆಯೂ ಸಹ ನಾನು ಆ್ಯಕ್ಚುಲಿ ಅವ್ರನ್ನ ಯಾವ ಜಾಗದಲ್ಲಿದ್ದರೆ ಅದನ್ನು ನೋಡೋಕ್ಕೆ ಇಷ್ಟಪಡ್ತೀನಿ. ಕೆಲಸ ಬಂದಾಗ ನಾನು ಹತ್ರ ತೊಗೊಳಕ್ಕೆ ಇಷ್ಟಪಡಲ್ಲ ಸರ್. ಕೆಲ್ಸಕ್ಕೆ ಗೌರವ ಕೊಡ್ತೀನಿ. ಆ ಒಂದು ಇದರಲ್ಲೇನೋ ಸಣ್ಣ ಪುಟ್ಟ ಮಾತಾಗಿರ್ಬೋದು. ಬಟ್ ಈಸ್ ರಿಯಲಿ ಗ್ರೇಟ್ ಅಂತ ಬರವಣಿಗೆ ಇರೋವಂಥ ಬರಹಗಾರ ಅವರು ಮುಂದೆ ನಾವೊಬ್ಬರು ಅವರು ಅಭಿಮಾನಿ ಅಂತ ಹೇಳ್ಕೊಳ್ಳೋಕ್ಕೆ ನಿಜವೂ ತುಂಬ ಸಂತೋಷ ಆಗುತ್ತೆ. ಅದೇನೋ ಒಂದು ಸಣ್ಣ ಇದು ಬಂದು ಒಂಥರ ತೇಲ್ಕೊಂಡೋಯ್ತು ಅಷ್ಟೇ ಸರ್.